ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಕದನ ಜೋರಾಗ್ತಾ ಇದೆ. ಉಪಚುನಾವಣೆ ಕದನದ ಬೆನ್ನಲ್ಲೇ ಸಿಎಂ ಸ್ಥಾನ ಹಂಚಿಕೆ ವಿಚಾರ ಕೈಪಡಿಯಲ್ಲಿ ಚರ್ಚೆಗೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯರೇ ಮುಂದಿನ 2 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಗೃಹ ಸಚಿವರು ಆಡಿದ ಮಾತಿಗೆ ಡಿಸಿಎಂ ಡಿಕೆ ಬ್ರದರ್ಸ್ ಸಿಡಿದೆದ್ದಿದ್ದಾರೆ ನೋಡಿ. ಬೈ ಎಲೆಕ್ಷನ್ ಟೈಮ್ನಲ್ಲೇ ನಾಯಕತ್ವ ಫೈಟ್ ಜೋರು. ಸಿದ್ದುನೇ ಸಿಎಂ ಅಂದಿದ್ದಕ್ಕೆ ಬಂಡೆ ಬ್ರದರ್ಸ್ ಕೆಂಡ. ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಫೈಟ್ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳೇ ಕಾಣ್ತಿಲ್ಲ. ನಾ ಬಿಡಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಿದ್ರೆ ನಮಗೆ ಬೇಕೇ ಬೇಕು ಅಂತ ಬಂಡೆ ಟೀಮ್ ಹೇಳ್ತಿದೆ. ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ತುಂಬಿದಾಗಿಂದಲೇ ಈ ಫೈಟ್ ನಡೀತಿದೆ. ಈಗ ಬೈ ಎಲೆಕ್ಷನ್ ಗೆಲ್ಲಲೇಬೇಕು ಅಂತ ರಣತಂತ್ರ ರೂಪಿಸ್ತಿರೋ ಹೊತ್ತಲ್ಲೇ ಮತ್ತದೇ ಮಾತು ಕೇಳಿ ಬಂದಿದೆ. ಬೈ ಎಲೆಕ್ಷನ್ ಬಳಿಕ ಅಂದ್ರೆ ಏಪ್ರಿಲ್ ಅಂತ್ಯಕ್ಕೆ ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನೋ ಮಾತು ಕೈಪಡಿಯಲ್ಲಿ ಮತ್ತೆ ಜೋರಾಗಿ ಕೇಳಿ ಬರ್ತಿದೆ. ಒಂದೆಡೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಬಯಸಿದ್ರೆ 2 ಬಜೆಟ್ ಮಂಡನೆ ಮಾಡ್ತೀನಿ ಅಂತಿದ್ರೆ, ಇದಕ್ಕೆ ಮಾತನಾಡಿರೋ ಪರಮೇಶ್ವರ್ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ, ಎಲ್ಲವೂ ಹೈಕಮಾಂಡೇ ಮಾಡೋದು ಅಂತ ಹೇಳ್ತಿದ್ದಾರೆ. ನಮಗೇನು ಗೊತ್ತೇ ಇಲ್ಲಲ್ರಿ, ಯಾರು ಹೇಳಿದ್ದಾರೆ? ಈಗ ನೋಡಪ್ಪ, AICC ಹೇಳಬೇಕು. ಯಾರು ಬದಲಾವಣೆ ಮಾಡೋರು? AICC ಹೇಳಬೇಕು. ಅವ್ರು ಹೇಳಿದಿಲ್ಲ ಅಂತಂದರೆ ನಾವೇ ಊಹೆ ಮಾಡ್ಕೊಳ್ಳೋಣ. ನಾವು ಮಾಡೋವಾಗ ಹೇಳ್ತಾರೆ ಮಾಡ್ತೀವಿ ಅಂತ ಹೇಳ್ತಾರೆ, ಅಥವಾ ಮಾಡ್ದೇನೂ ಹೇಳ್ಬೋದು. ಖಂಡಿತವಾಗಿ ಆಗ್ತಾರೆ, ಯಾಕೆ ಆಗಬಾರ್ದು? ಈಗ ನಾನು ಹೇಳಿದೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ. ಇಲ್ಲ ಆಗೋದಿಲ್ಲ ಅಂತ ಹೇಳಿದ್ರೆ ನಾನಲ್ಲ ಹೇಳೋದು, ಅದನ್ನು ಪರಮೇಶ್ವರ್ ಹೇಳಿದರೆ ಆಗ್ಬಿಡೋದಿಲ್ಲ, ಹೈಕಮಾಂಡ್ನವರು ಹೇಳ್ಬೋದು. ಮತ್ತೊಂದೆಡೆ ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆ ಆಗದಿರೋದಕ್ಕೆ ಬಂಡೆ ಬ್ರದರ್ಸ್ ಮುನಿಸಿಕೊಂಡಿದ್ದಾರೆ. ಸಿಎಂ ಆಪ್ತರ ಅಧಿಕಾರ ಹಂಚಿಕೆ ವಿಚಾರದ ಹೇಳಿಕೆಗೆ ಬ್ರದರ್ಸ್ ಮತ್ತೆ ಕೆರಳಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಸಿಎಂ ಆಪ್ತರಿಗೆ ಕುಟುಕಿದ್ದಾರೆ. ಎಲ್ಲದಕ್ಕೂ ಕಾಲವೇ ಉತ್ತರಿಸಲಿದೆ ಅಂತ ಡಿಕೆಶಿ ಹೇಳಿದ್ರೆ, ಮಾಜಿ ಸಂಸದ ಡಿಕೆ ಸುರೇಶ್ ಮಾತ್ರ ನಮ್ಮಣ್ಣ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ, ಎಲ್ಲದಕ್ಕೂ ಟೈಮ್ ಇದೆ, ಮಾತಾಡೋಣ ಅಂತ ಮತ್ತೆ ಆಸೆ ಬಿಚ್ಚಿಟ್ಟಿದ್ದಾರೆ. ನಾನು ಬೇರೆಯವರ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ತಯಾರಿಲ್ಲ. ನಾನು ಪಕ್ಷದ ಅಧ್ಯಕ್ಷ. ಯಾರು ಉತ್ತರ ಕೊಟ್ರು ಸಿಎಂ ಕೊಡಬೇಕು, ಇಲ್ಲ ನಾನು ಕೊಡಬೇಕು. ನಮ್ಮಿಬ್ಬರು ಮಾತು ಬಿಟ್ರೆ ಬೇರೆಯವ್ರ ಮಾತೆಲ್ಲ ಗೌನ. ಕಾಲ ಉತ್ತರ ಹೇಳ್ತದೆ. ಉಪಚುನಾವಣೆ ಮುಗಿಯುವ ಮುನ್ನವೇ ಮತ್ತೆ ಕೈಪಡಿಯಲ್ಲಿ ಕುರ್ಚಿ ಕದನ ಶುರುವಾಗಿದ್ದು, ಹೈಕಮಾಂಡ್ ಮಾತ್ರ ಅಧಿಕಾರ ಹಂಚಿಕೆ, ನಾಯಕತ್ವ ಬದಲಾವಣೆ ಬಗ್ಗೆ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳದೆ ಇನ್ನೂ ತೇಲಿಸುತ್ತಲೇ ಇದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.